ರಾಜ್ಯಶಾಸ್ತ್ರ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಎಸ್ ಶಿವಕುಮಾರ್, ರಾಜ್ಯಶಾಸ್ತ್ರ ಉಪನ್ಯಾಸಕ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಮಂಡ್ಯ ಜಿಲ್ಲೆ. ಮಕ್ಕಳೇ, ಈ ದಿನ ರಾಜ್ಯಶಾಸ್ತ್ರದ ಅಧ್ಯಾಯ 3 ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಅಂತಕ್ಕಂಥ ಅಧ್ಯಾಯದಿಂದ ನಾವು ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕಾದ್ರೆ ಅದರಲ್ಲಿ ಇರ್ತಕ್ಕಂಥ ಕೆಲವು ಮೂಲಭೂತ ಪರಿಕಲ್ಪನೆಗಳನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವುಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ರಾಜ್ಯಶಾಸ್ತ್ರವನ್ನು ಪರಿಪೂರ್ಣವಾಗಿ ಕಲಿತ್ಕೊಳ್ತಕ್ಕಂಥದ್ದು ಸಾಧ್ಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಕೆಲವು ಮೂಲಭೂತ ಪರಿಕಲ್ಪನೆಗಳನ್ನು ಈ ಅಧ್ಯಾಯ 3ರಲ್ಲಿ ನಿಮಗೆ ಇಟ್ಟಿದ್ದಾರೆ. ಅವು ಯಾವ್ಯಾವುದು ಅಂತಕ್ಕಂಥದ್ದನ್ನು ಕೂಡ ನೀವು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀರಿ. ಮೊದಲನೇದಾಗಿ ಪರಮಾಧಿಕಾರ, ಕಾನೂನು ಮತ್ತು ಸಮಾನತೆ, ಸ್ವಾತಂತ್ರ್ಯ, ಹಕ್ಕುಗಳು. ಇವುಗಳಲ್ಲಿ ಈ ದಿನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹಕ್ಕುಗಳು ಅಂತಕ್ಕಂಥ ವಿಷಯದ ಬಗ್ಗೆ ಪರಿಪೂರ್ಣವಾಗಿ ಹಲವು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಒಂದು ಮೊದಲ ಅವಧಿಯಲ್ಲಿ ಹಕ್ಕುಗಳು ಅಂದ್ರೇನು, ಹಕ್ಕುಗಳ ಅರ್ಥ ಏನು, ಮತ್ತು ಹಕ್ಕುಗಳ ಬಗ್ಗೆ ಇರ್ತಕ್ಕಂಥ ವ್ಯಾಖ್ಯಾನಗಳು ಯಾವುವು, ಮತ್ತು ಹಕ್ಕುಗಳ ಲಕ್ಷಣಗಳನ್ನು ತಿಳ್ಕೊಳ್ತಕ್ಕಂಥ ಮತ್ತು ಹಕ್ಕುಗಳ ವಿಧಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಈಗ ಮೊದಲಿಗೆ ರೈಟ್ಸ್ ಅಂದರೆ ಹಕ್ಕುಗಳು ಅಂದರೆ ಏನು, ಅದರ ಅರ್ಥ ಏನು ಅಂತಕ್ಕಂಥದ್ರ ಬಗ್ಗೆ ನಾವೀಗ ಮೊದಲಿಗೆ ತಿಳ್ಕೊಳ್ಳೋಣ. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ರಾಜ್ಯಶಾಸ್ತ್ರವನ್ನು ಸಂಪೂರ್ಣವಾಗಿ ಕಲ್ತ್ಕೊಳ್ತಕ್ಕಂಥದಕ್ಕೆ ಸಾಧ್ಯ ಆಗ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಅತ್ಯವಶ್ಯಕವಾದಂಥ ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳನ್ನು ನಾವು ಹಕ್ಕುಗಳು ಅಂತೇಳಿ ಕರೀತಕ್ಕಂಥದ್ದು. ನೋಡಿ, ವ್ಯಕ್ತಿ ಏನೇ ಆಗಿದ್ರೂ ಕೂಡ ಅವನ ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕಾದ್ರೆ, ಅವನ ಬೆಳವಣಿಗೆಯನ್ನು ಕಂಡುಕೊಳ್ಬೇಕು ಅಂದರೆ ಅವನಿಗೆ ಹಕ್ಕುಗಳು ಅತ್ಯಂತ ಅವಶ್ಯಕ. ಹಕ್ಕುಗಳಿಲ್ಲದೆ ಇದ್ದರೆ ಯಾವುದೇ ಸಾಧನೆಯನ್ನಾಗಲಿ ಯಾವುದೇ ಒಂದು ಪರಿಪೂರ್ಣತೆಯನ್ನಾಗಲಿ ಪಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತದೆ. ಆ ದೃಷ್ಟಿಯಿಂದ ಹಕ್ಕುಗಳು ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಗುಲಾಮನಿಗೆ ಸಮಾನ ಅಂತಕ್ಕಂಥದ್ದನ್ನು ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಅಬ್ರಹಂ ಲಿಂಕನ್ ಅವರು ಈ ಹಿಂದೆಯೇ ಹೇಳಿದ್ದಾರೆ. ಹಾಗೆಯೇ ಈ ಹಕ್ಕುಗಳು ವ್ಯಕ್ತಿಯ ಅಧಿಕಾರ ಆಗಿದ್ದಾವೆ. ಈ ಹಕ್ಕುಗಳು ಇತ್ತೀಚಿನ ದಿನಗಳಲ್ಲಿ ಬಂದಂಥವಲ್ಲ. ಇದಕ್ಕೆ ಸುದೀರ್ಘವಾದಂಥ ಒಂದು ಪ್ರಾಚೀನ ಕಾಲದ ಇತಿಹಾಸ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ಹಕ್ಕುಗಳು ವ್ಯಕ್ತಿಯ ಅಧಿಕಾರ ಆಗಿದ್ದಾವೆ. ಇವು ಸಮಾಜದಲ್ಲೇ ಮಾನವ ಮೊದಲು ಸ್ಥಾಪನೆ ಮಾಡಿದಂಥ, ಈ ಭೂಮಿ ಮೇಲೆ ಮೊದಲು ಸ್ಥಾಪನೆ ಮಾಡಿದಂಥ ಸಮಾಜದಲ್ಲೇ ಇವು ಅಸ್ತಿತ್ವವನ್ನು ಕಂಡಿದ್ದಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ನಾವು ನೋಡಿದಾಗ ರಾಜ್ಯ ಸ್ಥಾಪನೆ ಆಗೋದಕ್ಕಿಂತ ಮುಂಚೆನೇ ಹಕ್ಕುಗಳು ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದು ಇದಕ್ಕೆ ಪುರಾತನವಾದಂಥ ಒಂದು ಇತಿಹಾಸ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಹೀಗಾಗಿ ಮುಂದೆ ಸಮಾಜದ ನಂತರ ಬಂದಂಥ ರಾಜ್ಯ ಅಂತಕ್ಕಂಥ ಒಂದು ಬಲಿಷ್ಠವಾದಂಥ ಸಂಸ್ಥೆಯನ್ನು ಮಾನವ ಸ್ಥಾಪನೆ ಮಾಡ್ಕೊಂಡ ಮೇಲೆ ಈ ಸಮಾಜದಲ್ಲಿ ಏನು ಅಸ್ತಿತ್ವದಲ್ಲಿರುವ ಹಕ್ಕುಗಳು ಅವುಗಳಿಗೆ ಒಂದು ಕಾನೂನು ರೂಪವನ್ನು ಕೊಡೋದ್ರ ಮುಖಾಂತರ, ಕಾನೂನು ರೂಪವನ್ನು ಕೊಟ್ಟಾಗ ಪ್ರಜೆಗಳು ಅವುಗಳನ್ನ ಪಾಲಿಸ್ತಾರೆ ಮತ್ತು ಗೌರವಿಸ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ರಾಜ್ಯ ಅದಕ್ಕೆ ಕಾನೂನು ರೂಪವನ್ನು ನೀಡ್ತಾ ಬಂತು. ಕಾನೂನು ರೂಪವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಜೆಗಳ ಅಭಿವೃದ್ಧಿ ಆದರೆ ರಾಜ್ಯ ಅಭಿವೃದ್ಧಿ ಆಗ್ತದೆ, ಸಮಾಜ ಅಭಿವೃದ್ಧಿ ಆದರೆ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಹಲವಾರು ಹಕ್ಕುಗಳನ್ನು ಮಾನವನ ಒಂದು ವ್ಯಕ್ತಿತ್ವದ ವಿಕಾಸಕ್ಕಾಗಿ, ಸಮಾಜದ ಬೆಳವಣಿಗೆಗಾಗಿ ರಾಜ್ಯ ಮಾಡ್ತಾ ಬಂತು. ಅದರಿಂದಲೇ ಪ್ರೊಫೆಸರ್ ಎಚ್ ಎ ಲಾಸ್ಕಿ ಅವರು ಒಂದು ಅಭಿಪ್ರಾಯವನ್ನು ಪಡ್ತಾರೆ. ಹೆಸರಾಂತ ರಾಜ್ಯಶಾಸ್ತ್ರ ಚಿಂತಕರು ಹೆರಾಲ್ಡ್ ಜೆ ಲಾಸ್ಕಿ ಅಂತಕ್ಕಂಥವ್ರು. ಒಂದು ರಾಜ್ಯದ ದಕ್ಷತೆಯನ್ನು ನಾವು ತಿಳಿಬೇಕಾದ್ರೆ ಅದು ಸಂರಕ್ಷಿಸತಕ್ಕಂಥ ಹಕ್ಕುಗಳಿಂದ ಇರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗ್ತದೆ. ಅಂದರೆ ಒಂದು ರಾಜ್ಯ ದಕ್ಷ ರಾಜ್ಯ ಆಗಿದೆ, ಬಲಿಷ್ಠ ರಾಜ್ಯ ಆಗಿದೆ ಅಂತಕ್ಕಂಥದ್ದನ್ನು ನಾವು ತಿಳಿದಾಗ ಆ ರಾಜ್ಯದಲ್ಲಿ ಹಕ್ಕುಗಳು ಸಂಪೂರ್ಣವಾಗಿ ಸಂರಕ್ಷಣೆ ಆಗಿದ್ದಾವೆ ಮತ್ತು ಅವುಗಳು ಎಲ್ಲ ಪ್ರಜೆಗಳಿಗೂ ವ್ಯವಸ್ಥಿತ ರೀತಿಯಲ್ಲಿ ಸಮಾನತೆಯ ದೃಷ್ಟಿಯಿಂದ ದೊರಕಿದ್ದಾರೆ ಅಂತಕ್ಕಂಥದ್ದು ಇದರ ಅರ್ಥ ಆಗ್ತದೆ. ಮತ್ತು ಹಕ್ಕುಗಳು ಅನಿರ್ಬಂಧಿತವಲ್ಲ. ಸಮಾಜದ ಒಳಿತಿಗಾಗಿ, ರಾಜ್ಯದ ಒಳಿತಿಗಾಗಿ ರಾಜ್ಯ ಈ ಹಕ್ಕುಗಳನ್ನು ಕೆಲವಾರು ಸಂದರ್ಭಗಳಲ್ಲಿ ನಿರ್ಬಂಧಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಉದಾಹರಣೆಗೆ ರಾಜ್ಯದಲ್ಲಿ ಅರಾಜಕತೆ ಉಂಟಾದಂಥ ಸಂದರ್ಭದಲ್ಲಿ ಅಥವಾ ತುರ್ತು ಪರಿಸ್ಥಿತಿಯನ್ನು ಏರಿದಂಥ ಸಂದರ್ಭದಲ್ಲಿ ಕೆಲವು ಹಕ್ಕುಗಳನ್ನು ನಿರ್ಬಂಧವನ್ನು ಮಾಡ್ತಕ್ಕಂಥದ್ದನ್ನು ರಾಜ್ಯ ಮಾಡಬೇಕಾಗ್ತದೆ. ಹೀಗಾಗಿ ಹಕ್ಕುಗಳು ಅನಿರ್ಬಂಧಿತವಲ್ಲ. ಕೆಲವಾರು ಸಂದರ್ಭ ಅದನ್ನು ರಾಜ್ಯವು ನಿರ್ಬಂಧಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮತ್ತು ಈ ಹಕ್ಕುಗಳ ಬಗ್ಗೆ
ಕೆಲವಾರು ರಾಜ್ಯಶಾಸ್ತ್ರಜ್ಞರು ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ನೀಡಿರ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ. ಮೊದಲನೇದಾಗಿ ಪ್ರೊಫೆಸರ್ ಟಿ.ಎಚ್. ಗ್ರೀನ್ ರವರ ಪ್ರಕಾರ, ಹೆಸರಾಂತ ರಾಜ್ಯಶಾಸ್ತ್ರಜ್ಞರಾಗಿರ್ತಕ್ಕಂಥ ಟಿ.ಎಚ್. ಗ್ರೀನ್ ರವರ ಪ್ರಕಾರ ಅವರು ಒಂದು ಅಭಿಪ್ರಾಯ ಪಡ್ತಾರೆ. ಹಕ್ಕುಗಳು ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ. ಅದ್ರ ಬಗ್ಗೆ ಈಗ ನಾವು ತಿಳ್ಕೊಂಡು, ಹಕ್ಕುಗಳು ಅಧಿಕಾರವಾಗಿದ್ದಾವೆ ಅಂದ್ರೆ ಹಕ್ಕುಗಳು ಪ್ರಜೆಗಳ ಅಧಿಕಾರವಾಗಿದ್ದಾವೆ. ಮಾನವ ಒಬ್ಬ ನೈತಿಕ ಜೀವಿ, ಅಂದ್ರೆ ನೈತಿಕ ಜೀವನವನ್ನು ನಡೆಸಬೇಕಾದ್ರೆ ಈ ಹಕ್ಕುಗಳು ಅವನಿಗೆ ಅಧಿಕಾರವಾಗಿ ಸಿಗಬೇಕು ಅಂತಕ್ಕಂಥದ್ದನ್ನ ಆ ನೈತಿಕ ಜೀವಿ ಅಂತೇಳಿ ಅವ್ನು ರೂಪುಕೊಡ್ಬೇಕಾದ್ರೆ ಈ ಹಕ್ಕುಗಳನ್ನ ಪೂರೈಸಿಕೊಳ್ಳೋದು ಅತ್ಯವಶ್ಯಕವಾಗಿರ್ತದೆ ಅಂತಕ್ಕಂಥದ್ದನ್ನ ಟಿ.ಎಚ್. ಗ್ರೀನ್ ಅವರು ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗೆ ಪ್ರೊಫೆಸರ್ ಎಚ್.ಜೆ. ಲಾಸ್ಕಿ ಅವರು ಕೂಡ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಹಕ್ಕುಗಳು ಅಂದ್ರೆ ಮಾನವನು ತನ್ನ ಜೀವನದ ಪರಿಪೂರ್ಣತೆಯನ್ನು ಸಾಧಿಸಬೇಕಾದ್ರೆ ಒದಗಿಸುವ ಸಾಮಾಜಿಕ ವಾತಾವರಣವೇ ಹಕ್ಕುಗಳು. ಅಂದ್ರೆ ಮಾನವ ತನ್ನ ಜೀವನದ ಸಂಪೂರ್ಣ ಪರಿಪೂರ್ಣತೆಯನ್ನು ಸಾಧಿಸಬೇಕಾದ್ರೆ ಅವನಿಗೆ ಮುಕ್ತವಾದಂತಹ ಒಂದು ಸ್ವತಂತ್ರವಾದಂತಹ ಸಾಮಾಜಿಕ ವಾತಾವರಣ ಸಿಕ್ಕಾಗ ಮಾತ್ರ ಅವನು ತನ್ನ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಅವೇ ಹಕ್ಕುಗಳು ಅಂತಕ್ಕಂಥದ್ದನ್ನ ಪ್ರೊಫೆಸರ್ ಎಚ್. ಎ. ಲಾಸ್ಕಿ ಅವರು ಹೇಳಿದ್ದಾರೆ. ಹಾಗೆಯೇ ಮತ್ತೊಬ್ಬ ಹೆಸರಾಂತ ಚಿಂತಕ ಹೊಸಾಕ್ವೇಟ್ ಅಂತಕ್ಕಂಥವ್ರ ಪ್ರಕಾರ ಸಮಾಜದಿಂದ ಮಾನ್ಯತೆ ಪಡೆದ ರಾಜ್ಯದಿಂದ ಅನುಷ್ಠಾನಗೊಳಿಸಲ್ಪಟ್ಟ ನಿಯಮಗಳೇ ಹಕ್ಕುಗಳು. ನೋಡಿ, ಹಕ್ಕುಗಳಿಗೆ ಸಮಾಜದ ಮಾನ್ಯತೆ ಇದೆ. ಸಮಾಜ ಒಪ್ಪಿದ್ರೆ ಮಾತ್ರ ಅವು ಹಕ್ಕುಗಳಾಗಿ ಇರ್ತಕ್ಕಂಥದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಹೀಗಾಗಿ ಸಮಾಜದಿಂದ ಮಾನ್ಯತೆ ಪಡೆದಿದೆ. ರಾಜ್ಯದ ಆಡಳಿತವನ್ನು ನೋಡ್ತಕ್ಕಂಥ ರಾಜ್ಯದಿಂದ ಅವು ಅನುಷ್ಠಾನಗೊಳಿಸಬೇಕಾಗ್ತದೆ. ಹೀಗಾಗಿ ಸಮಾಜದಿಂದ ಮಾನ್ಯತೆ ಪಡೆದಂಥ ಹಕ್ಕುಗಳನ್ನ ರಾಜ್ಯ ಅನುಷ್ಠಾನಗೊಳಿಸ್ತಕ್ಕಂಥ ನಿಯಮಗಳನ್ನೇ ನಾವು ಹಕ್ಕುಗಳು ಅಂತೇಳಿ ಕರಿಬಹುದು ಅಂತಕ್ಕಂಥದ್ದನ್ನ ಹೊಸಾಕ್ವೇಟ್ ಹೇಳಿದ್ದಾರೆ. ಹೀಗೆ ನಾವು ಈ ಮೇಲಿನ 3 ವ್ಯಾಖ್ಯೆಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಈ ಹಕ್ಕುಗಳು ಯಾವ ಅರ್ಥವನ್ನು ಹೊಂದಿದ್ದಾವೆ ಮತ್ತೆ ಅದರ ಲಕ್ಷಣಗಳು ಏನು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಮೊದಲನೇದಾಗಿ ಹಕ್ಕುಗಳು ಸಾರ್ವತ್ರಿಕವಾಗಿವೆ ಮತ್ತು ಸಮಾನತೆಯ ತತ್ವದ ಮೇಲೆ ನಿಂತಿವೆ. ಹಕ್ಕುಗಳು ಸಾರ್ವತ್ರಿಕ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಸಾರ್ವತ್ರಿಕವಾಗಿ ಹಂಚಿಕೆ ಆಗ್ತವೆ ಅಂತಕ್ಕಂಥದ್ದು ಇದರ ಅರ್ಥ. ಮತ್ತು ಸಮಾನತೆಯ ತತ್ವದ ಮೇಲೆ ಇವು ನಿಂತಿವೆ. ಪ್ರತಿಯೊಬ್ಬರೂ ಕೂಡ ಯಾವುದೇ ಜಾತಿ, ಮತ, ಲಿಂಗ, ಆಸ್ತಿ, ಅಂತಸ್ತುಗಳ ಭೇದ ಭಾವ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ಇದರ ಹಕ್ಕುಗಳು ಲಭಿಸಬೇಕು ಅಂತಕ್ಕಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ಎರಡನೇದಾಗಿ ಹಕ್ಕುಗಳು ಸಮಾಜದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರ್ತವೆ. ಯಾಕೆಂದ್ರೆ ಮಾನವ ಸಂಘಜೀವಿ ಅಥವಾ ಸಮಾಜ ಜೀವಿ ಅಂತಕ್ಕಂಥದ್ದು ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಸಮಾಜವನ್ನು ಬಿಟ್ಟು ಬದುಕ್ತಕ್ಕಂಥ ಒಂದು ಅವನಿಗೆ ಬದುಕ್ತಕ್ಕಂಥದ್ದಕ್ಕೆ ಅವಕಾಶನೇ ಇಲ್ಲ. ಹೀಗಾಗಿ ಹಕ್ಕುಗಳು ಮಾನವ ಸಮಾಜದಲ್ಲಿ ವಾಸ ಮಾಡೋದ್ರಿಂದ ಸಮಾಜದಲ್ಲಿ ಮಾತ್ರ ಇವು ಅಸ್ತಿತ್ವದಲ್ಲಿರ್ತವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಮೂರನೇದಾಗಿ ಸರ್ಕಾರದ ಪದ್ಧತಿಗಳಿಗೆ ಅನುಗುಣವಾಗಿ ಹಕ್ಕುಗಳು ಬದಲಾಗ್ತವೆ. ಪ್ರಪಂಚದಾದ್ಯಂತ ವಿವಿಧ ರೀತಿಯ ಸರ್ಕಾರಗಳು ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವೀಗಾಗಲೇ ಗಮನಿಸ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿ, ನಿರಂಕುಶ ಸರ್ಕಾರ ಪದ್ಧತಿ ಮತ್ತೆ ಸಮತಾವಾದಿ ಸರ್ಕಾರ ಪದ್ಧತಿಗಳು ಜಗತ್ತಿನ ಹಲವಾರು ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು ನಾವು ಗಮನಿಸ್ತೇವೆ. ಆ ಸರ್ಕಾರದ ಪದ್ಧತಿಗಳಿಗೆ ಅನುಗುಣವಾಗಿ ಆ ರಾಜ್ಯಗಳಲ್ಲಿ ಹಕ್ಕುಗಳು ಲಭಿಸ್ತವೆ. ಅದರಲ್ಲೂ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾನವನಿಗೆ ಪರಿಪೂರ್ಣವಾಗಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಹಕ್ಕುಗಳು ಲಭಿಸ್ತವೆ. ಅದರಲ್ಲೂ ಆಧುನಿಕ ರಾಜ್ಯಗಳೆಲ್ಲವೂ ಕೂಡ ಕಲ್ಯಾಣ ರಾಜ್ಯಗಳಾಗಿರೋದ್ರಿಂದ ಮಾನವನ ಹುಟ್ಟಿನಿಂದ ಹಿಡಿದು ಸಾಯುವ ತನಕ ಮತ್ತು ಸತ್ತ ನಂತರವೂ ಕೂಡ ರಾಜ್ಯ ಅವನಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗಿರೋದ್ರಿಂದ ಪ್ರಜಾಪ್ರಭುತ್ವಾತ್ಮಕ ಸರ್ಕಾರಗಳಲ್ಲಿ ಅತಿ ಹೆಚ್ಚು ಹಕ್ಕುಗಳು ಮಾನವನಿಗೆ ಲಭಿಸ್ತವೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಆದರೆ ಸಮತಾವಾದಿ ಅಥವಾ ಸಮಾಜವಾದಿ ಪದ್ಧತಿ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕೆಲವು ಹಕ್ಕುಗಳಿಗೆ ನಿರ್ಬಂಧ ಇರ್ತದೆ. ಉದಾಹರಣೆಗೆ ಚೀನಾ ದೇಶದಲ್ಲಿ ಅಲ್ಲಿ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಸಮತಾವಾದಿ ಸರ್ಕಾರ ಇರ್ತಕ್ಕಂಥ. ಹೀಗಾಗಿ ಆ ಸರ್ಕಾರದ ಪದ್ಧತಿಗಳಿಗೆ ಅನುಗುಣವಾಗಿ ಅಲ್ಲಿ ಹಕ್ಕುಗಳು ಬದಲಾವಣೆಯನ್ನು ಹೊಂದಿರ್ತವೆ. ನಾಲ್ಕನೇದಾಗಿ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ ಹಿಡುವಳಿಕೆಗಳಿದ್ದಾಗೆ. ಈ ಹಕ್ಕು ಮತ್ತು ಕರ್ತವ್ಯ ಇದಾವಲ್ಲ, ನಾವು ಹಕ್ಕುಗಳನ್ನು ರಾಜ್ಯದಿಂದ ಪಡ್ಕೊಳ್ಬೇಕಾದ್ರೆ
ರಾಜ್ಯಕ್ಕೂ ಕೂಡ ನಾವು ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗ್ತದೆ. ಈಗಾಗಲೇ ನೀವು ಹಲವಾರು ಸಂದರ್ಭಗಳಲ್ಲಿ ಈ ಕರ್ತವ್ಯಗಳ ಬಗ್ಗೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲೂ ಇರ್ತಕ್ಕಂಥ ಈ ಭಾಗದ ಪುಟದಲ್ಲಿ ಮುದ್ರಣ ಮಾಡಿರ್ತಕ್ಕಂಥದ್ದನ್ನು ನೋಡಿರ್ತೇವೆ. ನಮ್ಮ ಭಾರತದಲ್ಲಿ ಭಾರತೀಯ ಪ್ರಜೆಗಳು ಹಕ್ಕುಗಳನ್ನು ಅಂದರೆ 6 ಮೂಲಭೂತ ಹಕ್ಕುಗಳನ್ನು ಏನು ಅನುಭವಿಸೋದಕ್ಕೆ ನಮ್ಮ ರಾಜ್ಯ ಸಂವಿಧಾನದಲ್ಲಿ ಒದಗಿಸ್ಕೊಟ್ಟಿದೆಯೋ ಆ ಹಕ್ಕುಗಳಿಗೆ ಪರ್ಯಾಯವಾಗಿ 12 ಕರ್ತವ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ನೋಡಿದಾಗ ಹಕ್ಕು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ ಈ ಹಕ್ಕಿಲ್ಲದೆ ಕರ್ತವ್ಯ ಇಲ್ಲ, ಕರ್ತವ್ಯಗಳಿಲ್ಲದೆ ಕರ್ತವ್ಯವನ್ನು ನಾವು ಮಾಡದೇ ಹಕ್ಕುಗಳನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. 5ನೇದಾಗಿ ಹಕ್ಕುಗಳು ನಿಖರತೆಯನ್ನು ಹೊಂದಿರ್ತವೆ, ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ, ಇಲ್ಲಿ ಸ್ಪಷ್ಟತೆಯನ್ನು ಹೊಂದಿರ್ತವೆ ಮತ್ತು ನಿರ್ದಿಷ್ಟತೆಯಿಂದ ಹಕ್ಕುಗಳು ಕೂಡಿರ್ತವೆ. ಮುಖ್ಯವಾಗಿ ನಾವು ಹಕ್ಕುಗಳಲ್ಲಿ ಎಷ್ಟು ವಿಧ ಯಾವ್ಯಾವ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಹಕ್ಕುಗಳ ವಿಧಗಳಲ್ಲಿ ನಾವು 2 ವಿಧಗಳಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅವು ಯಾವ್ಯಾವುದು ಅಂತೇಳಿ ನಾವು ನೋಡೋಣ. ಮೊದಲನೇದಾಗಿ ನೈತಿಕ ಹಕ್ಕುಗಳು, ಮಾರಲ್ ರೈಟ್ಸ್ ಅಂತೇಳಿ ಇಂಗ್ಲಿಷ್ನಲ್ಲಿ ಇವುಗಳನ್ನ ಕರೀತಾರೆ. ಏನು ನೈತಿಕ ಹಕ್ಕುಗಳು ಅಂದರೆ ನ್ಯಾಯ, ನೀತಿ, ರೂಢಿ, ಸಂಪ್ರದಾಯ ಮತ್ತು ಜನಾಭಿಪ್ರಾಯದ ಮೇಲೆ ರಚನೆಯಾಗಿ ಇರ್ತಕ್ಕಂಥ ಹಕ್ಕುಗಳನ್ನು ನಾವು ನೈತಿಕ ಹಕ್ಕುಗಳು ಅಂತೇಳಿ ಕರೀತೇವೆ. ಇವು ಸಮಾಜದ ಒಂದು ಬೆಂಬಲದ ಮೇಲೆ ನಿಂತಿರ್ತಕ್ಕಂಥವು. ಇವು ಸಮಾಜದ ಮಾನ್ಯತೆಯನ್ನು ಮಾತ್ರ ಪಡೆದಿರ್ತವೆ. ಅಂದರೆ ನ್ಯಾಯ, ನೀತಿ, ರೂಢಿ, ಸಂಪ್ರದಾಯ, ಜನಾಭಿಪ್ರಾಯದ ಒಂದು ವ್ಯವಸ್ಥೆಯ ಮೇಲೆ ಇವು ನಿಂತಿರೋದ್ರಿಂದ ವ್ಯಕ್ತಿ ತನ್ನ ನೈತಿಕತೆಗೆ ಸಂಬಂಧಪಟ್ಟಂತೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಅವುಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ತಕ್ಕಂಥ ದೃಷ್ಟಿಯಿಂದ ಈ ನೈತಿಕ ಹಕ್ಕುಗಳು ಇದ್ದಾವೆ. ಈ ನೈತಿಕ ಹಕ್ಕುಗಳ ಉಲ್ಲಂಘನೆಗೆ ಯಾವುದೇ ಶಿಕ್ಷೆಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇವು ಕಾನೂನುಬದ್ಧವಲ್ಲ. ಇವುಗಳನ್ನು ಉಲ್ಲಂಘನೆ ಮಾಡಿದ ಉದಾಹರಣೆಗೆ ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಮತ್ತು ಪೋಷಕರು ಮಕ್ಕಳಿಗೆ ಪೋಷಣೆ ಮತ್ತು ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಹಕ್ಕುಗಳನ್ನ ಇದಕ್ಕೆ ಉದಾಹರಣೆ ಕೊಡ್ಬೋದು. ಇವುಗಳನ್ನೇನಾದರೂ ಉಲ್ಲಂಘನೆ ಮಾಡಿದ್ರೆ ಯಾವುದೇ ಶಿಕ್ಷೆ ಇರೋದಿಲ್ಲ. 2ನೇದಾಗಿ ಕಾನೂನುಬದ್ಧ ಹಕ್ಕುಗಳು. ಇವು ರಾಜ್ಯದ ಅಧಿಕೃತ ಹಕ್ಕುಗಳಾಗಿರ್ತವೆ ಮತ್ತು ನ್ಯಾಯಾಂಗದ ರಕ್ಷಣೆಯನ್ನು ಇವಕ್ಕೆ ಒದಗಿಸಲಾಗಿರ್ತದೆ. ಇವುಗಳನ್ನೇನಾದರೂ ಪ್ರಜೆಗಳು ಉಲ್ಲಂಘನೆ ಮಾಡಿದ್ರೆ ರಾಜ್ಯ ಅವರಿಗೆ ಶಿಕ್ಷೆಯನ್ನು ನೀಡುತ್ತೆ. PUC ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಎಸ್ ಶಿವಕುಮಾರ್, ರಾಜ್ಯಶಾಸ್ತ್ರ ಉಪನ್ಯಾಸಕ, ಬಾಲಕಿಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮದ್ದೂರು, ಮಂಡ್ಯ ಜಿಲ್ಲೆ. ಮಕ್ಕಳೇ, ನಾವು ಈಗಾಗಲೇ ಕಳೆದ ತರಗತಿಯಲ್ಲಿ ಹಕ್ಕುಗಳು ಅಂದರೆ ಏನು, ಹಕ್ಕುಗಳ ಅರ್ಥ ಏನು, ಮತ್ತು ಹಕ್ಕುಗಳ ಬಗ್ಗೆ ಇರ್ತಕ್ಕಂಥ ವ್ಯಾಖ್ಯಾನಗಳು ಯಾವ್ಯಾವುದು ಮತ್ತು ಹಕ್ಕಿನ ಲಕ್ಷಣಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಈ ತರಗತಿಯಲ್ಲಿ ಹಕ್ಕುಗಳ ಬಗ್ಗೆ ಇರ್ತಕ್ಕಂಥ ಒಂದು ರೇಖಾಚಿತ್ರವನ್ನು ಬಳಸ್ಕೊಂಡು ಹಕ್ಕುಗಳಲ್ಲಿ ಇರ್ತಕ್ಕಂಥ 2 ವಿಧಗಳ ನೈತಿಕ ಹಕ್ಕುಗಳು ಮತ್ತು ಕಾನೂನುಬದ್ಧ ಹಕ್ಕುಗಳು. ಈಗಾಗಲೇ ನೈತಿಕ ಹಕ್ಕುಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಮತ್ತು ಕಾನೂನುಬದ್ಧ ಹಕ್ಕುಗಳು ಏನು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಈಗ ಕಾನೂನುಬದ್ಧ ಹಕ್ಕುಗಳಲ್ಲಿ 3 ವಿಧಗಳ ಕಾನೂನುಬದ್ಧ ಹಕ್ಕುಗಳು ಇರ್ತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದರಲ್ಲಿ ಯಾವುದಪ್ಪ, ಮೊದಲನೇದು ನಾಗರಿಕ ಹಕ್ಕುಗಳು, 2ನೇದು ರಾಜಕೀಯ ಹಕ್ಕುಗಳು, 3ನೇದು ಆರ್ಥಿಕ ಹಕ್ಕುಗಳು. ಮತ್ತು ನಾಗರಿಕ ಹಕ್ಕುಗಳಲ್ಲಿ 9 ರೀತಿಯ ನಾಗರಿಕ ಹಕ್ಕುಗಳು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಜೀವಿಸುವ, ರೈಟ್ಸ್ ಆಫ್ ಲಿವಿಂಗ್. 2ನೇದು ಕುಟುಂಬದ ಹಕ್ಕು. 3ನೇದು ಸ್ವತಂತ್ರದ ಹಕ್ಕು. 4ನೇದು ಸಮಾನತೆಯ ಹಕ್ಕು. 5ನೇದು ವಾಕ್ ಸ್ವಾತಂತ್ರ್ಯದ ಹಕ್ಕು. 6ನೇದು ಶಿಕ್ಷಣದ ಹಕ್ಕು. 7ನೇದು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಹಕ್ಕು. 8ನೇದು ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. 9ನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಹೀಗೆ 9 ನಾಗರಿಕ ಹಕ್ಕುಗಳ ಬಗ್ಗೆ ನೀವು ಪ್ರತ್ಯೇಕವಾಗಿ ಅದು ವಿವರಣೆಯನ್ನು ತಿಳ್ಕೊಳ್ಬೇಕಾಗ್ತದೆ. ಹಾಗೆ 2ನೇದಾಗಿ ಕಾನೂನುಬದ್ಧ ಹಕ್ಕುಗಳಲ್ಲಿ 2ನೇ ಹಕ್ಕು ರಾಜಕೀಯ ಹಕ್ಕುಗಳು.
ಪ್ರಮುಖವಾಗಿ 5 ವಿಧದ ರಾಜಕೀಯ ಹಕ್ಕುಗಳನ್ನು ನಿಮಗೆ ಇಲ್ಲಿ ಕಲೀಲಿಕ್ಕೆ ಒದಗಿಸಿದ್ದಾರೆ. ಮೊದಲನೇದು ಮತದಾನದ ಹಕ್ಕು, ಎರಡನೇದು ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಹಕ್ಕು, ಮೂರನೇದು ಸಾರ್ವಜನಿಕ ಉದ್ಯೋಗದ ಹಕ್ಕು, ನಾಲ್ಕನೇದು ಸರ್ಕಾರವನ್ನು ಟೀಕಿಸ್ತಕ್ಕಂಥ ಹಕ್ಕು, ಐದನೇದು ದೂರು ನೀಡುವ ಹಕ್ಕು ಅಥವಾ ಮನವಿ ನೀಡುವ ಹಕ್ಕು ಅಂತೇಳಿ 5 ರೀತಿಯ ರಾಜಕೀಯ ಹಕ್ಕುಗಳು ನಿಮಗೆ ಇಲ್ಲಿ ಅಧ್ಯಯನಕ್ಕೆ ಇರ್ತಕ್ಕಂಥದ್ದು. ಇನ್ನು ಮೂರನೇದಾಗಿ ಆರ್ಥಿಕ ಹಕ್ಕುಗಳು. ಆರ್ಥಿಕ ಹಕ್ಕುಗಳನ್ನು ಕೂಡ 5 ವಿಧದ ಆರ್ಥಿಕ ಹಕ್ಕುಗಳನ್ನು ನಿಮಗೆ ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಆಸ್ತಿಯ ಹಕ್ಕು, ಎರಡನೇದು ಒಪ್ಪಂದದ ಹಕ್ಕು, ಮೂರನೇದು ಉದ್ಯೋಗದ ಹಕ್ಕು, ನಾಲ್ಕನೇದು ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು, ಐದನೇದಾಗಿ ಭೌತಿಕ ಸುಭದ್ರತೆಯ ಹಕ್ಕು ಅಂತೇಳಿ 5 ಆರ್ಥಿಕ ಹಕ್ಕುಗಳನ್ನು ನಿಮ್ಮ ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಅವುಗಳನ್ನು ಪರಿಪೂರ್ಣವಾಗಿ ನೀವು ತಿಳ್ಕೊಳ್ಬೇಕಾಗ್ತದೆ. ಅದ್ರ ಬಗ್ಗೆ ಕೆಲವು ವಿವರಣೆಯನ್ನು ನಿಮಗೆ ನೀಡ್ತೇನೆ. ಈಗ ಕಾನೂನುಬದ್ಧ ಹಕ್ಕುಗಳಲ್ಲೇ ನಾಗರಿಕ ಹಕ್ಕುಗಳು. ನಾಗರಿಕ ಹಕ್ಕುಗಳು ಅಂದರೆ ಏನು ಅಂತಕ್ಕಂಥದ್ದು ಹಿಂದಿನ ತರಗತಿಯಲ್ಲೂ ಕೂಡ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮತ್ತೊಮ್ಮೆ ಅದನ್ನು ತಿಳಿಸ್ಕೊಡ್ತಾ ಆ ನಾಗರಿಕ ಹಕ್ಕುಗಳಲ್ಲಿ ಬರ್ತಕ್ಕಂಥ 9 ರೀತಿಯ ನಾಗರಿಕ ಹಕ್ಕುಗಳು ಯಾವ್ಯಾವುದು ಮತ್ತು ಅವುಗಳ ಅರ್ಥ ಏನು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ನಾಗರಿಕ ಹಕ್ಕುಗಳು ಅಂದರೆ ಏನು? ಮಾನವ ಸಾಮಾಜಿಕ ಜೀವನವನ್ನು ನಡೆಸಬೇಕಾದ್ರೆ, ನಾಗರಿಕ ಜೀವನವನ್ನು ನಡೆಸಬೇಕಾದ್ರೆ ರಾಜ್ಯ ಅವನಿಗೆ ಕೆಲವು ಹಕ್ಕುಗಳನ್ನು ಒದಗಿಸ್ಕೊಟ್ಟಿರ್ತದೆ. ಅವುಗಳನ್ನು ನಾವು ನಾಗರಿಕ ಹಕ್ಕುಗಳು ಅಂತೇಳಿ ಕರೀತೇವೆ. ಇವುಗಳನ್ನ ಪ್ರತಿಯೊಬ್ಬರೂ ಕೂಡ ಅನುಭವಿಸ್ತಕ್ಕಂಥ ಒಂದು ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಮತ್ತೆ 9 ರೀತಿಯ ನಾಗರಿಕ ಹಕ್ಕುಗಳು ಇರ್ತಕ್ಕಂಥದ್ದು. ಅದರಲ್ಲಿ ಮೊದಲ ಜೀವಿಸುವ ಹಕ್ಕು, ಇದು ಬಹಳ ಮುಖ್ಯವಾದಂತಹ ಹಕ್ಕು. ಈ ಹಕ್ಕಿದ್ರೇನೆ ನೀವು ಇತರೆ ಹಕ್ಕುಗಳನ್ನ ಅನುಭವಿಸೋದಕ್ಕೆ ಸಾಧ್ಯ. ನಾವು ಜೀವಂತವಾಗಿದ್ದಿರ್ತಾನೆ ಎಲ್ಲ ರೀತಿಯ ಹಕ್ಕುಗಳನ್ನ ಅನುಭವಿಸೋದಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಹಕ್ಕುಗಳ ಮೂಲ ಹಕ್ಕು ಅಂತೇಳಿ ನಾವು ಈ ಜೀವಿಸುವ ಹಕ್ಕನ್ನು ಗುರುತಿಸಬೇಕಾಗ್ತದೆ. ಇದು ಮೂಲಭೂತ ಹಕ್ಕು ಕೂಡ ಆಗಿದೆ. ಮತ್ತೆ ಈ ಹಕ್ಕಿನಿಂದ ನಾವು ಇತರೆ ಹಕ್ಕುಗಳನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ರಾಜ್ಯ ಕೆಲವು ಸಂದರ್ಭಗಳಲ್ಲಿ ಇದ್ರ ಮೇಲೆ ನಿರ್ಬಂಧವನ್ನ ಹಾಕ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಈ ಉದಾಹರಣೆ ನಾವು ಜೀವಿಸುವ ಹಕ್ಕಿದೆ ಅಂತೇಳಿ ನಾವು ಜೀವ ಉಳಿಸ್ಕೋಬೇಕು ಅಂತೇಳಿ ರಾಜ್ಯಕ್ಕೆ ಗಂಡಾಂತರ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ, ಅಂದರೆ ವಿದೇಶಿಯರು ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ನಮಗೆ ಕರೆಯನ್ನು ಕೊಡ್ತದೆ, ರಕ್ಷಣೆಗಾಗಿ ಸದಾ ಎಲ್ಲ ಜಾಗೃತರಾಗಿ ಬನ್ನಿ ಅಂತೇಳಿ. ಆಗ ನಾವು ನಮಗೆ ಜೀವಿಸುವ ಹಕ್ಕಿದೆ, ಯುದ್ಧಕ್ಕೆ ಹೋದರೆ ಸತ್ತೋಗ್ತೀವಿ ಅಂತೇಳಿ ಹೋಗದೆ ಇರೋದಕ್ಕೆ ಸಾಧ್ಯವಿಲ್ಲ. ಆ ದೃಷ್ಟಿಯಿಂದ ವಿದೇಶಿ ಆಕ್ರಮಣವಾದಂಥ ಸಂದರ್ಭದಲ್ಲಿ ಈ ಹಕ್ಕನ್ನು ರಾಜ್ಯ ನಿರ್ಬಂಧಿಸಿ ಪ್ರತಿಯೊಬ್ಬರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿ, ರಾಜ್ಯ ರಕ್ಷಣೆಗೆ ಸಿದ್ಧರಾಗಿ ಅಂತೇಳಿ ಕರೆಯನ್ನು ಕೊಡ್ತದೆ. ಇನ್ನು ಎರಡನೇದಾಗಿ ವ್ಯಕ್ತಿ ಕ್ರಿಮಿನಲ್ ಅಪರಾಧ ಮಾಡಿ ನ್ಯಾಯಾಂಗದಿಂದ ಮರಣದಂಡನೆಗೆ ಒಳಗಾದಂಥ ಸಂದರ್ಭದಲ್ಲಿ, ಮರಣದಂಡನ ಶಿಕ್ಷೆ ವಿಧಿಸಿದಂಥ ಸಂದರ್ಭದಲ್ಲಿ ನನಗೆ ಜೀವಿಸುವ ಹಕ್ಕಿದೆ, ಅದರಿಂದ ನನಗೆ ಮರಣದಂಡನೆಯನ್ನು ವಿಧಿಸಬೇಡಿ ಅಂತೇಳಿ ಕೇಳೋದಕ್ಕೆ ಅವನಿಗೆ ಅವಕಾಶ ಇಲ್ಲ. ಆಗ ಕೂಡ ಈ ಜೀವಿಸುವ ಹಕ್ಕನ್ನು ರಾಜ್ಯ ನಿರ್ಬಂಧಿಸ್ತದೆ. ಮತ್ತೆ ಮೂರನೇದಾಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಾಗ ವ್ಯಕ್ತಿ ಯಾರು ಕೂಡ ಮತ್ತೆ ಇದು ನನ್ನ ಜೀವ, ನಾನು ಹೇಗಾದ್ರೂ ಸಾಯ್ತೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು ಅತ್ಯಮೂಲ್ಯವಾದಂಥ ಒಂದು ಸಂಪನ್ಮೂಲ ಆಗಿರೋದ್ರಿಂದ ಈ ಒಂದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಾಗಲೂ ಕೂಡ ರಾಜ್ಯ ಅದನ್ನು ನಿರ್ಬಂಧಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಎರಡನೇದಾಗಿ ಕುಟುಂಬದ ಹಕ್ಕು. ಪ್ರತಿಯೊಬ್ಬರು ಕೂಡ ಮಾನವ ತನ್ನ ಸುಖ ಸಂತೋಷಗಳನ್ನು ಕಾಣ್ತಕ್ಕಂಥದ್ದು ಕುಟುಂಬದಲ್ಲಿ. ವ್ಯಕ್ತಿ ದುಡಿಲಿಕ್ಕೆ ಹೋಗಿರ್ತಾನೆ, ದುಡಿದು ಸಾಕಾಗಿ ಬಂದಿರ್ತಾನೆ, ಆಯಾಸ ಆಗ್ತದೆ. ಆಯಾಸ ಈ ಮನೆಗೆ ಬಂದಂಥ ಸಂದರ್ಭದಲ್ಲಿ ತನ್ನ ಕುಟುಂಬದಲ್ಲಿರ್ತಕ್ಕಂಥ ಮಡದಿಯನ್ನು ಮತ್ತು ಮಕ್ಕಳನ್ನು ನೋಡಿದಾಗ ತನಗಿರ್ತಕ್ಕಂಥ ಎಲ್ಲ ಆಯಾಸವೂ ಕೂಡ ಅವನಿಗೆ ಹೊಂಟಾಗ್ತದೆ. ಅಂದಾಗ ಪ್ರತಿಯೊಬ್ಬರೂ ಕೂಡ ಈ ಸುಖ ಸಂತೋಷಗಳನ್ನು ಕುಟುಂಬದಲ್ಲೇ ಕಾಣಬೇಕಾಗಿರೋದ್ರಿಂದ ಈ ಕುಟುಂಬದ ಹಕ್ಕು ಮಾನವನಿಗೆ ಇರಬೇಕು ಅಂತೇಳಿ ರಾಜ್ಯ ಆ ಒಂದು ನಾಗರಿಕ ಹಕ್ಕಲ್ಲಿ ಈ ಪ್ರಮುಖ ಹಕ್ಕನ್ನಾಗಿದ್ದು ಒದಗಿಸಿಕೊಟ್ಟಿದೆ. ಇಷ್ಟೇ ಅಲ್ಲ, ಕುಟುಂಬವನ್ನು ಹೊಂದೋದ್ರಿಂದ ಮಾನವನ ಸಂತಾನೋತ್ಪತ್ತಿಯೂ ಕೂಡ ಆಗ್ತದೆ, ಸಂತಾನ ಅಭಿವೃದ್ಧಿ ಕೂಡ ಆಗ್ತದೆ. ಆ ಮುಖಾಂತರ ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅನೇಕ ಕುಟುಂಬಗಳು ಸೇರಿ ಗ್ರಾಮ ಆಗ್ತದೆ, ಅನೇಕ ಗ್ರಾಮಗಳು ಸೇರಿ ಒಂದು ರಾಜ್ಯ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಈ ಕುಟುಂಬದ ಹಕ್ಕನ್ನು ಒದಗಿಸಿಕೊಳ್ಳಲಾಗಿದೆ. ಮೂರನೇದಾಗಿ ಸ್ವಾತಂತ್ರ್ಯದ ಹಕ್ಕು. ನೋಡಿ, ನಾವು ಸ್ವತಂತ್ರ ಇಲ್ಲ ಅಂದರೆ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಏನೇ ಒಂದು ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ನಿರ್ಬಂಧಗಳು ಬಂದಾಗ
ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ಈ ಸ್ವತಂತ್ರದ ಹಕ್ಕು ಅತ್ಯಂತ ಅವಶ್ಯಕ. ರಾಜ್ಯದ ಎಲ್ಲರೊಳಗೆ ತಮಗೆ ಬೇಕಾದಂತಹ ಸ್ಥಳದಲ್ಲಿ ವಾಸ ಮಾಡ್ತಕ್ಕಂಥ, ರಾಜ್ಯಾದ್ಯಂತ ಸಂಚಾರ ಮಾಡ್ತಕ್ಕಂಥ, ಕಾನೂನು ಮಾನ್ಯತೆ ಮಾಡಿರ್ತಕ್ಕಂಥ, ಉದ್ಯೋಗವನ್ನ ಮಾಡ್ತಕ್ಕಂಥ ಒಂದು ಸ್ವತಂತ್ರವನ್ನ ಈ ಸ್ವತಂತ್ರದ ಹಕ್ಕಿನ ಮುಖಾಂತರ ನಾವು ಪಡ್ಕೊಳ್ಬಹುದಾಗಿದೆ. ರಾಜ್ಯದ ಹಿತಾಸಕ್ತಿಯಿಂದ ಕೆಲವು ಸಂದರ್ಭ ಇದನ್ನು ಕೂಡ ರಾಜ್ಯ ನಿಯಂತ್ರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಇನ್ನು ನಾಲ್ಕನೇದಾಗಿ ಸಮಾನತೆಯ ಹಕ್ಕು. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರ್ವ ಸಮಾನ. ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆನೂ ಅಲ್ಲ. ಜಾತಿ, ಮತ, ಲಿಂಗ, ಆಸ್ತಿ, ಅಂತಸ್ತುಗಳ ಭೇದ ಭಾವ ಇಲ್ಲ. ಈ ಒಂದು ಕಾನೂನಿನ ಮುಂದೆ ಎಲ್ಲ ರೀತಿಯ ಸಮಾನತೆಯ ಹಕ್ಕನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಹೊಂದಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜ್ಯ ಈ ಸಮಾನತೆಯ ಹಕ್ಕನ್ನು ನೀಡಿದೆ. ಐದನೇದಾಗಿ ವಾಕ್ ಸ್ವಾತಂತ್ರ್ಯ, ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯ. ಪ್ರತಿಯೊಬ್ಬರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಕೊಟ್ರೇನೆ ಅವರ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಅನಿಸಿಕೆಗಳನ್ನ, ಚಿಂತನೆಗಳನ್ನ ಅಭಿವ್ಯಕ್ತಗೊಳಿಸ್ತಕ್ಕಂಥ ದೃಷ್ಟಿಯಿಂದ ರಾಜ್ಯ ಈ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥ ಹಕ್ಕನ್ನು ಪ್ರತಿಯೊಬ್ಬರು ಕೂಡ ಒದಗಿಸ್ಕೊಂಡಿದೆ. ಇಷ್ಟೇ ಅಲ್ಲ, ಸರ್ಕಾರದ ಜನವಿರೋಧಿ ನೀತಿ ಮತ್ತು ಕಾರ್ಯಕ್ರಮಗಳನ್ನು ಟೀಕೆ ಮಾಡ್ತಕ್ಕಂಥದಕ್ಕೂ ಕೂಡ ಈ ವಾಕ್ ಸ್ವಾತಂತ್ರ್ಯ ಅವಕಾಶವನ್ನು ಕೊಡ್ತದೆ. ರಾಜ್ಯದ ಹಿತರಕ್ಷಣೆಗಾಗಿ ಕೆಲವು ಸಂದರ್ಭದಲ್ಲಿ ರಾಜ್ಯ ಇದನ್ನು ನಿರ್ಬಂಧಗೊಳಿಸ್ತಕ್ಕಂಥದ್ದು ಆಗ್ತದೆ. ರಾಜ್ಯದಲ್ಲಿ ಅರಾಜಕತೆ ಉಂಟಾದಾಗ ಅಥವಾ ಕೋಮು ಗಲಭೆಗಳು ನಡೆದಂಥ ಸಂದರ್ಭದಲ್ಲಿ ಇವುಗಳನ್ನು ನಿಯಂತ್ರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಆರನೇದಾಗಿ ಶಿಕ್ಷಣದ ಹಕ್ಕು. ಪ್ರತಿಯೊಬ್ಬರು ಕೂಡ ತಮ್ಮ ಶೈಕ್ಷಣಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಾಗ ಮಾತ್ರ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹೀಗಾಗಿ ಭಾರತದಲ್ಲಿ 86ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಮಾಡೋದ್ರ ಮುಖಾಂತರ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳು ಕಡ್ಡಾಯ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ 21 ಇದನ್ನ ಏಪ್ರಿಲ್ 1, 2010 ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಜಾರಿಗೆ ತರಲಾಯಿತು. 7ನೇದು ಸಂಘ ಸಂಸ್ಥೆಯನ್ನು ಸ್ಥಾಪಿಸ್ತಕ್ಕಂಥ ಮಾನವ ಮೂಲತಃ ಸಮಾಜಶೀಲಿ ಆಗೋದ್ರಿಂದ ಅನೇಕ ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತಾನೆ, ಬೇಡಿಕೆಗಳನ್ನು ಹೊಂದಿರ್ತಾನೆ. ಅವುಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಈ ಹಕ್ಕು ಅವಶ್ಯಕ ಆಗ್ತದೆ. ಉದಾಹರಣೆಗೆ ಕ್ರಿಕೆಟ್ ಸಂಸ್ಥೆ, ಯುವಜನರ ಸಂಘಗಳು, ಮಹಿಳಾ ಸಂಘಗಳು, ಇತರೆ ಸಂಸ್ಥೆಗಳು. 8ನೇದಾಗಿ ಪತ್ರಿಕಾ ಸ್ವಾತಂತ್ರ್ಯ. ಪ್ರತಿಯೊಬ್ಬರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸೋದಕ್ಕೆ ಪತ್ರಿಕೆ ಮತ್ತು ಸಮೂಹ ಮಾಧ್ಯಮಗಳ ಮುಖಾಂತರ ಸಹಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಈ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕನ್ನು ಒದಗಿಸಿಕೊಂಡಾಗಿದೆ. ಇದರ ಮೂಲಕ ಸರ್ಕಾರದ ಕಾರ್ಯವೈಖರಿಯನ್ನು ವಿರೋಧಿಸಿ ರಾಜ್ಯವನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸ ಇದರಿಂದ ಆಗೋದ್ರಿಂದ ಈ ಒಂದು ಹಕ್ಕನ್ನು ಕೊಡಲಾಗಿದೆ. ಜೊತೆಗೆ ಸಮಾಜ ಶಾಂತಿ ಸುವ್ಯವಸ್ಥೆಗಾಗಿ ಇದನ್ನು ನಿರ್ಬಂಧಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಕೊನೆಯದಾಗಿ ಧಾರ್ಮಿಕ ಹಕ್ಕು. ಜಾತ್ಯತೀತ ರಾಷ್ಟ್ರಗಳಲ್ಲಿ ಅನೇಕ ಧರ್ಮಗಳನ್ನು ಆಚರಣೆ ಮಾಡತಕ್ಕಂಥ ಜನ ವಾಸ ಮಾಡೋ ದೃಷ್ಟಿಯಿಂದ ಈ ಜಾತ್ಯತೀತ ರಾಷ್ಟ್ರಗಳು ಪ್ರತಿಯೊಬ್ಬರು ತಮ್ಮ ಇಷ್ಟ ಬಂದಂಥ ಧರ್ಮವನ್ನು ಅನುಸರಿಸ್ತಕ್ಕಂಥ, ಪ್ರಚಾರ ಮಾಡತಕ್ಕಂಥ, ಧಾರ್ಮಿಕ ಗ್ರಂಥಗಳನ್ನ ಪ್ರಕಟಿಸ್ತಕ್ಕಂಥ ಸ್ವತಂತ್ರವನ್ನು ಹೊಂದಿರೋದ್ರಿಂದ ಈ ಒಂದು ಧಾರ್ಮಿಕ ಹಕ್ಕನ್ನು ಪ್ರತಿಯೊಬ್ಬರು ಕೂಡ ನೀಡಲಾಗಿದೆ. ಕೆಲವು ಸಂದರ್ಭದಲ್ಲಿ ಕೋಮು ಗಲಭೆಗಳು ಆದಂಥ ಸಂದರ್ಭದಲ್ಲಿ ಇದನ್ನು ಕೂಡ ರಾಜ್ಯ ನಿಯಂತ್ರಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಇಷ್ಟು ನಾಗರಿಕ ಹಕ್ಕುಗಳ ಬಗ್ಗೆ ಇರ್ತಕ್ಕಂಥ ವಿಚಾರಧಾರೆಗಳು. ಇದು ನಿಮಗೆಲ್ಲ ಅರ್ಥ ಆಗಿದೆ ಅಂತೇಳಿ ನಾನು ಅದನ್ನು ಭಾವಿಸ್ಕೊಂಡು ಇಲ್ಲಿಗೆ ಮುಗಿಸ್ತಾರೆ. Dear students, now I would like to discuss the one more important part of this chapter, that is rights. Here you are already aware the question, what is rights? Before you are going to understand or give the answer towards that question, we have to know something about the rights with understanding its meaning. Dear students, when you come across the meaning of rights, rights are the conditions or opportunities essential for the development of personality or individual. Here, rights are always going to develop the individual personality in the state. The state creates those
to protect the life, liberty, and property of the people and enable them to develop their own personality. Yes, dear students, it is the aim of the rights which are created by the state. Here, our famous political philosopher Harold J. Laski is going to state his own definition regarding the rights. State is known by the rights that it maintains. State always going to protect its own people by imposing its own rights for their development. Here you can see the different definitions given towards the meaning of rights. A beautiful meaning or definition is given by our H. Green. Rights are powers necessary to the fulfillment of man's vocation as a moral being. Yes, T.H. Green is going to find out the moral behavior in the fellow being of the democratic world. When you come across the words of Bosanquet, a right is a claim recognized by the society and enforced by the state. Dear students, the rights are always recognized by the society, but enforcement will be take place by the authority which is known as state. When you come across, once again, what Harold J. Laski is going to state, rights is in fact are those conditions of social life without which no man can seek in general to be himself at his best. No man will not lead his own best life in the society without rights according to Harold J. Laski. When you come across the classifications of the rights, at the outset, we are going to bifurcate moral rights and legal rights. Dear students, you can keep this bifurcation very easily in your mind. The moral rights are always based on the morality which is arised in the society. It is usually based on our routine things which are known as customs, usages, and public opinion. There is no sanction of the state to enforce them. These are all not punishable. Here, one more thing, that is legal rights. But you have to keep in mind, the legal rights are always what we call against to the moral rights. Why I am going to use this word? If you are going to violate the moral rights, you will be coming under the punishment which is leveled by the state. Legal rights are recognized and maintained by the law of the state. This line says what I am already stated, the same thing, my dear students. It's encouragement, what we call encouragement upon these their rights invites punishment. Encouragement is forbidden, it must be in your mind. When you come across the different segments of the legal rights, we are going to understand the civil rights, political rights, and economic rights. Of course, we have to discuss what are these civil rights in detail. Dear students, all citizens of the world in the civilian era, they must go with these civil rights. Because of civil rights, all fellows are called as civilized fellows. A barbaric man will be converted as a modern man with the only civil rights. These civil rights will have a type of force
Of course, when you come across civil rights are those conditions which are essential to lead a civilized life. What I have already been given is a simple explanation at the outset. Here, when we come across the different civil rights, right to life, right to liberty, right to education, right to speech and expression, right to religion, etc. I would like to touch you with a simple explanation regarding these things. When you come across right to life, yes, each and every person will have his own right to live in this society. No person will come in to encroach his own life according to this right. Each and every person will have his own right to live. When you come across the right to liberty, yes, when you come across right to liberty, this fellow is known as, when you come across right to liberty means, yes, each fellow will have his own freedom to live. Liberty with or no hindrance at all. No person has to put the hindrance about any person according to what we call right to liberty. Yes, we are coming to understand what we call right to freedom of expression and speech and expression. Here, dear students, see, in the democratic world you are living, you can say anything what you wish, but it must be within the legal framework. See, right to freedom of speech and expression means man can express his own feelings. It may be for or it may be against. Here, the right to freedom of expression is going to make a man a complete man in the democracy. Yes. Here, one more right is known as right to form associations and move about freely. Man is social being and his needs are multifarious. To satisfy his various needs, he can form associations. Yes. One more civil right is right to religion. You can embrace any religion which are with us. See, you were born with any religion. At your puberty, crossing of puberty, you can go with any religion. Yes, the right to religion will be make you free to have your own religion. Your religion is free to believe, profess, and practice any religion, and the state does not interfere in this process. Now we have to understand right to equality. Yes, at the equality segment itself, we already been discussed. Man must be treated equally in the society according to this right. Right to education. Right to education means what we call each and every person will have the power or right to have his own education with the assistance of the state. Education is must to understand the democratic process in the modern world. Finally, we are coming to understand right to freedom of press. Freedom of press means it is coming to know something regarding what we call, you can write anything in the papers or electronic medias, but within the legal framework, it must be in your mind. Yes, man will have his own feelings to write, to speak, to express. These things can be penned down at the what we call press. I mean papers and medias. These things
will be coming under this banner. Here we are going to understand in such a way the civil rights. ನನ್ನ ಪ್ರೀತಿಯ ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಎಸ್ ಶಿವಕುಮಾರ್, ರಾಜ್ಯಶಾಸ್ತ್ರ ಉಪನ್ಯಾಸಕ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತೂರು, ಮಂಡ್ಯ ಜಿಲ್ಲೆ. ಮಕ್ಕಳೇ, ನಾವೀಗಾಗಲೇ ಹಿಂದಿನ ತರಗತಿಗಳಲ್ಲೇ ಹಕ್ಕುಗಳ ವಿಧಗಳಾಗಿರ್ತಕ್ಕಂಥ ಕಾನೂನುಬದ್ಧ ಹಕ್ಕುಗಳಲ್ಲಿ ನಾಗರಿಕ ಹಕ್ಕುಗಳ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಈಗ ಈ ತರಗತಿಯಲ್ಲಿ ರಾಜಕೀಯ ಹಕ್ಕುಗಳು ಮತ್ತು ಆರ್ಥಿಕ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಮೊದಲಿಗೆ ರಾಜಕೀಯ ಹಕ್ಕುಗಳು ಅಂದರೆ ಏನು, ರಾಜಕೀಯ ಹಕ್ಕುಗಳಲ್ಲಿ ಎಷ್ಟು ವಿಧ, ಅವು ಯಾವ್ಯಾವುದು ಮತ್ತು ಅವುಗಳ ಬಗ್ಗೆ ವಿವರಣೆಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ರಾಜಕೀಯ ಹಕ್ಕುಗಳು, ರಾಜಕೀಯ ಮತ್ತು ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ ಎಲ್ಲ ಪ್ರಜೆಗಳು ಭಾಗವಹಿಸೋದಕ್ಕೆ ಇರ್ತಕ್ಕಂಥ ಹಕ್ಕುಗಳನ್ನು ನಾವು ರಾಜಕೀಯ ಹಕ್ಕುಗಳು ಅಂತ ಹೇಳಿ ಕರೀತೇವೆ. ಅಂದರೆ ರಾಜ್ಯದ ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೆ ನಡೆಸ್ತಕ್ಕಂಥ ಚಟುವಟಿಕೆಗಳನ್ನು ನಾವು ರಾಜಕೀಯ ಅಂತೇಳಿ ಕರಿತೇವೆ. ಹೀಗಾಗಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ರಾಜ್ಯದ ಅಧಿಕಾರವನ್ನು ಪಡ್ಕೊಳ್ಬೇಕಾದ್ರೆ ಈ ರಾಜಕೀಯ ಹಕ್ಕುಗಳು ಅತ್ಯಂತ ಅವಶ್ಯಕ. ಆದ್ದರಿಂದ ಪ್ರಜಾಪ್ರಭುತ್ವ ರಾಷ್ಟ್ರಗಳೆಲ್ಲವೂ ಕೂಡ ತನ್ನ ಪ್ರಜೆಗಳಿಗೆ ಈ ಹಕ್ಕನ್ನು ನೀಡುತ್ತೆ. ಇದು ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ರಾಜಕೀಯ ಚಟುವಟಿಕೆಗಳು ಭಾಗವಹಿಸೋದಕ್ಕೆ ಆ ಮೂಲಕ ಅನುಕೂಲ ಆಗ್ತದೆ. ಪ್ರಮುಖವಾಗಿ ನಿಮಗೆ 5 ರಾಜಕೀಯ ಹಕ್ಕುಗಳನ್ನು ಇಲ್ಲಿ ನೀವು ಕಲಿಯೋದಕ್ಕೆ ಇಟ್ಟಿದ್ದಾರೆ. ಮೊದಲನೇದು ಮತದಾನದ ಹಕ್ಕು, ರೈಟ್ ಟು ವೋಟಿಂಗ್ ಅಂತೇಳಿ ಕರೀತಾರೆ. ಅಂದರೆ ಒಂದು ರಾಜ್ಯದಲ್ಲಿ ನಿರ್ದಿಷ್ಟ ವಯೋಮಿತಿ ತಲುಪಿದಂಥ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿರ್ತಕ್ಕಂಥ ಪ್ರಜೆಗಳು ಚುನಾವಣೆಯಲ್ಲಿ ಮತ ಚಲಾಯಿಸುವುದರ ಮುಖಾಂತರ ತಮ್ಮನ್ನು ಆಳ್ತಕ್ಕಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಹಕ್ಕನ್ನು ಈ ಹಕ್ಕು ಒದಗಿಸ್ಕೊಳ್ತದೆ. ಇದು ಮತ್ತೊಂದು ಕಡೆ ಪ್ರಜೆಗಳನ್ನು ವಿದೇಶಿ ಪ್ರಜೆಗಳಿಂದ ಬೇರ್ಪಡಿಸ್ತಕ್ಕಂಥ ಒಂದು ವಿಶಿಷ್ಟ ಹಕ್ಕು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಅಂದರೆ ಈ ಒಂದು ಮತದಾನದ ಹಕ್ಕು ರಾಜ್ಯದ ಆಗುಹೋಗುಗಳಲ್ಲಿ ಬಹಳ ಪ್ರಮುಖವಾದಂಥ ಒಂದು ಹಕ್ಕು. ಇಲ್ಲಿ ಪ್ರಜೆಗಳು ಒಂದು ತಮಗೆ ಬೇಕಾದಂಥ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಮತದಾನದ ಹಕ್ಕನ್ನು ಚಲಾವಣೆ ಮಾಡೋದ್ರ ಮುಖಾಂತರ ರಾಜ್ಯಕ್ಕೆ ಉತ್ತಮ ಪ್ರತಿನಿಧಿಗಳನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಎರಡನೇ, ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಕಾಲಕ್ಕೆ ಚುನಾವಣೆಗಳು ನಡೀತಾ ಇರ್ತವೆ. ಸಾಮಾನ್ಯವಾಗಿ 5 ವರ್ಷ, 3 ವರ್ಷ ಅಥವಾ 4 ವರ್ಷ, ಕೆಲವು ರಾಜ್ಯಗಳಲ್ಲಿ 4 ವರ್ಷ ಇರ್ತದೆ, ಕೆಲವು ರಾಜ್ಯಗಳಲ್ಲಿ 5 ವರ್ಷ ಇರ್ತದೆ. ಈ ಕಾಲಕ್ಕೆ ನಡೀತಕ್ಕಂಥ ಚುನಾವಣೆಗಳಲ್ಲಿ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ಕೂಡ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಹಕ್ಕನ್ನು ನೀಡಲಾಗಿದೆ. ಇದಕ್ಕೆ ಕೆಲವು ಅರ್ಹತೆಗಳನ್ನು ಕೂಡ ರಾಜ್ಯ ನಿಗದಿ ಮಾಡಿರ್ತದೆ. ಉದಾಹರಣೆಗೆ ಪೌರತ್ವ, ಭಾರತದ ಪ್ರಜೆ ಆಗಿರಬೇಕು ಅಂತೇಳಿ ನಾವು ಭಾರತದಲ್ಲಿ ಮಾಡ್ಕೊಂಡಿದ್ದೇವೆ. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಅರ್ಹತೆ ಇರ್ತದೆ. ಹಾಗೆ ನಿರ್ದಿಷ್ಟ ವಯಸ್ಸು, ಒಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕಾದ್ರೆ ಇಂತಿಷ್ಟು ಕನಿಷ್ಠ ವಯಸ್ಸಾಗಿರಬೇಕು ಅಂತಕ್ಕಂಥ ನಿಗದಿ ಮಾಡಲಾಗಿರ್ತದೆ. ಮತ್ತು ಸ್ಥಳ, ಅವನು ಯಾವ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ರ ಮೇಲೆ ಒಂದು ಕೆಲವು ಅರ್ಹತೆಗಳನ್ನ ಮಾಡಲಾಗಿರ್ತದೆ. ಆ ಅರ್ಹತೆ ಇರ್ತಕ್ಕಂಥ ಯಾವುದೇ ಭಾರತೀಯ ಪ್ರಜೆ ಅಥವಾ ಆ ರಾಜ್ಯದ ಪ್ರಜೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಒಂದು ಹಕ್ಕನ್ನು ಪಡ್ಕೊಂಡಿರ್ತಾರೆ. ಮೂರನೇದಾಗಿ ಸಾರ್ವಜನಿಕ ಉದ್ಯೋಗ, ಅಂದರೆ ಸರ್ಕಾರದ ಆಡಳಿತ ಸೇವೆಯಲ್ಲಿ, ರಾಜ್ಯದ ಆಡಳಿತ ಸೇವೆಯಲ್ಲಿ ಪಾಲ್ಗೊಳ್ತಕ್ಕಂಥ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಯಾವುದೇ ಜಾತಿ, ಮತ, ಧರ್ಮ, ಲಿಂಗ, ಆಸ್ತಿ, ಅಂತಸ್ತುಗಳ ಭೇದ ಭಾವ ಇಲ್ಲ. ಅವರ ಅರ್ಹತೆಗೆ ಅನುಗುಣವಾಗಿ ಈ ಸರ್ಕಾರಿ ಹುದ್ದೆಗೆ ಅವರು ಸ್ಪರ್ಧೆ ಮಾಡಿ ಆ ಒಂದು ಹುದ್ದೆಗೆ ಆಯ್ಕೆ ಆಗ್ತಕ್ಕಂಥ ಅವಕಾಶವನ್ನು ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ರಾಜ್ಯ ನೀಡತಕ್ಕಂಥ ಒಂದು ಹಕ್ಕನ್ನು ನಾವು ಸಾರ್ವಜನಿಕ ಉದ್ಯೋಗದ ಹಕ್ಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ. ನಾಲ್ಕನೇದಾಗಿ ಸರ್ಕಾರವನ್ನು ಟೀಕಿಸುವ ಹಕ್ಕು. ಕೆಲವು ಸಂದರ್ಭ ನೋಡಿರ್ತೇನೆ, ಸರ್ಕಾರ ಪ್ರಜೆಗಳಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ನೀತಿಗಳನ್ನು ಜಾರಿಗೊಳಿಸ್ಕೊಡ್ತದೆ ಅಥವಾ ಧೋರಣೆಯನ್ನು ತೋರ್ತದೆ. ಇಂಥ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜಾರಿಗೊಳಿಸಿರ್ತಕ್ಕಂಥ ಜನವಿರೋಧಿ ನೀತಿಗಳನ್ನು ಮತ್ತು ಸ್ವೇಚ್ಛಾಚಾರದ ಆಡಳಿತವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಪ್ರಜೆಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ಅವುಗಳನ್ನು ಜಾರಿಗೊಳಿಸಿದಂಥ ಸಂದರ್ಭದಲ್ಲಿ ಸರ್ಕಾರದ ಕ್ರಮವನ್ನು ಟೀಕಿಸ್ತಕ್ಕಂಥದಕ್ಕೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ಸರ್ಕಾರವನ್ನು ಟೀಕಿಸ್ತಕ್ಕಂಥ ಹಕ್ಕಾಗಿ ರಾಜಕೀಯ ಹಕ್ಕನ್ನಾಗಿ ಇದನ್ನು ನೀಡಲಾಗಿದೆ. ಐದನೇದಾಗಿ ದೂರು ನೀಡುವ ಹಕ್ಕು. ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ
ಕೆಲವಾರು ಕುಂದುಕೊರತೆಗಳು ಆಗಾಗ ಕಂಡು ಬರ್ತಕ್ಕಂಥದ್ದು ಸಹಜವಾಗಿರ್ತದೆ. ಇಂಥ ತಮ್ಮ ಕುಂದುಕೊರತೆಗಳನ್ನು ಅಥವಾ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅವುಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ದೂರು ನೀಡುವ ಹಕ್ಕು ಅಥವಾ ಮನವಿ ಹಕ್ಕು ಅಂತಕ್ಕಂಥ ಹಕ್ಕನ್ನು ನೀಡಲಾಗಿದೆ. ಯಾವುದೇ ಪ್ರಜೆ ತಮಗೇನಾದ್ರು ಕುಂದುಕೊರತೆಗಳು ಬಂದಿದ್ರೆ ಅಥವಾ ತಮಗೇನಾದ್ರು ಸಮಸ್ಯೆಗಳಾಗಿದೆ ಸರ್ಕಾರಕ್ಕೆ ದೂರು ನೀಡುವ ಮುಖಾಂತರ ಅಥವಾ ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ಲಿಖಿತ ರೂಪದಲ್ಲೇ ಆ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ರಾಜಕೀಯ ಹಕ್ಕುಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗ್ತದೆ. ಮುಂದೆ ಆರ್ಥಿಕ ಹಕ್ಕುಗಳು ಅಂದರೆ ಏನು, ಆರ್ಥಿಕ ಹಕ್ಕುಗಳಲ್ಲಿ ಎಷ್ಟು ವಿಧದ ಆರ್ಥಿಕ ಹಕ್ಕುಗಳು ನಮಗೆ ಸಿಗ್ತವೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಆರ್ಥಿಕ ಹಕ್ಕುಗಳು ಮಾನವನ ಹಸಿವು, ದಾರಿದ್ರ್ಯ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ರಾಜ್ಯವು ನೀಡ್ತಕ್ಕಂಥ ಒಂದು ಸೌಲಭ್ಯವನ್ನು, ಹಕ್ಕುಗಳನ್ನು ಆರ್ಥಿಕ ಹಕ್ಕುಗಳು ಅಂತೇಳಿ ಕರೀತಾರೆ. ಮನುಷ್ಯ ತನ್ನ ಹಸಿವು ಮತ್ತು ದಾರಿದ್ರ್ಯ ಮತ್ತು ನಿರುದ್ಯೋಗವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ಉದ್ಯೋಗವನ್ನು ಮಾಡಬೇಕಾಗ್ತದೆ. ಮತ್ತು ಆ ಮುಖಾಂತರ ಉದ್ಯೋಗ ಪಡ್ಕೊಂಡು ಕನಿಷ್ಠ ಜೀವನ ಮಟ್ಟವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಪ್ರಮುಖವಾಗಿ 5 ಆರ್ಥಿಕ ಹಕ್ಕುಗಳನ್ನು ನಿಮಗೆ ಇಲ್ಲಿ ನೀಡಲಾಗಿದೆ. ಅವು ಯಾವುದಪ್ಪ ಅಂದರೆ ಮೊದಲನೇದಾಗಿ ಆಸ್ತಿಯ ಹಕ್ಕು. ಆಸ್ತಿಯ ಹಕ್ಕು, ಈ ಆಸ್ತಿಯ ಹಕ್ಕು ಮಾನವನ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅಂದರೆ ಪ್ರತಿಯೊಬ್ಬರು ಕೂಡ ದುಡಿದು ಹಣ ಸಂಪಾದಿಸ್ತಕ್ಕಂಥ ಮತ್ತು ಅದನ್ನು ಅನುಭವಿಸ್ತಕ್ಕಂಥ ಒಂದು ಸ್ವತಂತ್ರ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಆಸ್ತಿ ಹಕ್ಕನ್ನು ರಾಜ್ಯ ನೀಡಿದೆ. ಈ ಆಸ್ತಿ ಅಂತಕ್ಕಂಥದ್ದು ಸಮಾಜದಲ್ಲಿ ವ್ಯಕ್ತಿಗೆ ಗೌರವವನ್ನು ಕೊಡ್ತದೆ. ನೀವು ಹಲವಾರು ಸಂದರ್ಭದಲ್ಲಿ ನೋಡಿದೆ, ಶ್ರೀಮಂತರು ಎಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡ್ತಾರೆ. ಬಡವರಿಗೆ ತಾರತಮ್ಯತೆಯನ್ನು ನೋಡ್ತಕ್ಕಂಥದ್ದು ನಿಮ್ಮ ನೆರೆಹೊರೆಯಲ್ಲೂ ಕೂಡ ನೋಡ್ತಾ ಇರ್ತೇವೆ. ಇದು ಏನು ಅನಿಸುತ್ತಪ್ಪ ಅಂದರೆ ವ್ಯಕ್ತಿಗೆ ಗೌರವ ಇರ್ತಕ್ಕಂಥ ಆಸ್ತಿಯ ಹಕ್ಕಿನಲ್ಲಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ವ್ಯಕ್ತಿಯ ಗೌರವ ಮತ್ತು ಅಂತಸ್ತು ಮತ್ತು ಸಾಮಾಜಿಕ ಭದ್ರತೆಗೆ ಇದು ಅತ್ಯಂತ ಅವಶ್ಯಕವಾಗಿರ್ತದೆ. ಮತ್ತು ಕುಟುಂಬದಲ್ಲೂ ಕೂಡ ಆಸ್ತಿವಂತರಿದ್ದರೆ ತಮ್ಮ ಮಕ್ಕಳು ಮತ್ತು ಹೆಂಡತಿ ಎಲ್ಲರೂ ಕೂಡ ನಮ್ಮ ಕುಟುಂಬದ ಯಜಮಾನ ಆಸ್ತಿಯನ್ನು ಇಷ್ಟೊಂದು ಜಾಸ್ತಿ ಇಟ್ಟಿದ್ದೇವಲ್ಲ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಪ್ರೀತಿಯನ್ನು ತೋರ್ತಾರೆ. ಅದರಿಂದ ಈ ಆಸ್ತಿ ಹಕ್ಕುಗಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಎರಡನೇದಾಗಿ ಒಪ್ಪಂದದ ಹಕ್ಕು. ಪ್ರತಿಯೊಬ್ಬರು ಕೂಡ ಆರ್ಥಿಕ ಚಟುವಟಿಕೆಗಳನ್ನ ಸುಗಮವಾಗಿ ನಡೆಸಬೇಕಾದ್ರೆ ಈ ಒಂದು ಒಪ್ಪಂದದ ಹಕ್ಕು, ರೈಟ್ ಟು ಕಾಂಟ್ರಾಕ್ಟ್ ಅಂತೇಳಿ ಕರೀತಾರೆ, ಇದು ಅತ್ಯಂತ ಅವಶ್ಯಕ. ಯಾಕೆಂದರೆ ಸಮಾಜ ಈಗ ನೋಡ್ತಾ ಇದ್ದೀವಿ, ಎಲ್ಲ ಮೋಸ, ವಂಚನೆಗಳು, ದಗ ಇಂಥವೆಲ್ಲ ನಡೀತಾ ಇರ್ತಕ್ಕಂಥ ನಿಮ್ಮ ನೆರೆಹೊರೆಯಲ್ಲೇ ನೀವು ನೋಡ್ತಾ ಇರ್ತೀರಿ. ಇವುಗಳನ್ನು ತಪ್ಪಿಸಬೇಕಾದ್ರೆ ಆರ್ಥಿಕ ಮತ್ತು ವ್ಯಾಪಾರ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಒಂದು ಒಪ್ಪಂದಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಕಾನೂನುಬದ್ಧವಾಗಿ ಒಪ್ಪಂದಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇರ್ತದೆ. ಆ ದೃಷ್ಟಿಯಿಂದ ಈ ಒಪ್ಪಂದದ ಹಕ್ಕು ಅಂತಕ್ಕಂಥದ್ದು ನಿಮಗೆ ರಾಜ್ಯ ನೀಡಿರ್ತಕ್ಕಂಥದ್ದು. ಈಗ ಆಸ್ತಿ ಖರೀದಿ ಸಂದರ್ಭದಲ್ಲಾಗ್ಬೋದು, ಅಥವಾ ನಿಮ್ಮ ಮನೆಯನ್ನು ಬಾಡಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಾಗ್ಬೋದು, ಅಥವಾ ನಿಮ್ಮ ಆಸ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಅಂತೇಳಿ ಮಾಡ್ಕೊಳ್ತಾರೆ. ಅದೆಲ್ಲದಕ್ಕೂ ಕೂಡ ಈ ಒಂದು ಹಕ್ಕು ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಒಪ್ಪಂದದ ಹಕ್ಕನ್ನು ರಾಜ್ಯ ನಿಮಗೆ ಆರ್ಥಿಕ ಹಕ್ಕು ನೀಡಿದೆ. ಮೂರನೇದಾಗಿ ಉದ್ಯೋಗದ ಹಕ್ಕು. ಸಾರ್ವಜನಿಕ ಉದ್ಯೋಗವನ್ನು ಪಡ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಹಕ್ಕಾಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಅರ್ಹತೆಗೆ ಅನುಗುಣವಾಗಿ ಈ ಉದ್ಯೋಗವನ್ನು ಪಡ್ಕೊಂಡು ತಮ್ಮ ಮೂಲಭೂತ ಅವಶ್ಯಕತೆಗಳು, ಆಹಾರ, ಉಡುಪು ಮತ್ತು ವಸತಿಗಳನ್ನ ಪೂರೈಸಿಕೊಳ್ಬೇಕಾದ್ರೆ, ಆ ಮೂಲಕ ಗೌರವಯುತವಾದಂಥ ಜೀವನವನ್ನು ನಡೆಸಬೇಕಾದ್ರೆ ಈ ಉದ್ಯೋಗದ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇರ್ತದೆ. ಆ ದೃಷ್ಟಿಯಿಂದ ರಾಜ್ಯ ಈ ಉದ್ಯೋಗದ ಹಕ್ಕನ್ನು ಪ್ರಮುಖ ಹಕ್ಕನ್ನಾಗಿ ಒದಗಿಸ್ಕೊಂಡಿದೆ. ನಾಲ್ಕನೇದಾಗಿ ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು. ಈಗ ಮನುಷ್ಯ ಯಂತ್ರ ಅಲ್ಲ, ಸತತವಾಗಿ 24 ಗಂಟೆ ಸಮಯವನ್ನು ಕೂಡ ದುಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅವನ ಕೈಯಲ್ಲಿ. ಹೀಗಾಗಿ ಮಾನವ ಒಂದು ಜೀವಿಯಾಗಿರೋದ್ರಿಂದ ಮತ್ತು ಪ್ರತಿಯೊಬ್ಬರು ಕೂಡ ಕ್ರಿಯಾಶೀಲತೆಯನ್ನು ಮತ್ತು ದಕ್ಷತೆಯನ್ನು ಬೆಳೆಸ್ಕೊಳ್ಬೇಕಾಗಿರೋದ್ರಿಂದ ಅವನಿಗೆ ಸತತವಾಗಿ ದುಡಿಯೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಮಧ್ಯೆ ಬಿಡುವನ್ನು ಕೊಡಬೇಕಾಗ್ತದೆ. ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅದು ಅವಶ್ಯಕ ಆಗ್ತದೆ. ಆ ದೃಷ್ಟಿಯಿಂದ ರಾಜ್ಯ ವಿರಾಮ ಮತ್ತು ವಿಶ್ರಾಂತಿ ಹಕ್ಕನ್ನು ಒದಗಿಸ್ಕೊಟ್ಟಿದೆ. ಹೀಗಾಗಿ ರಾಜ್ಯ ಕೆಲಸದ ವೇಳೆಯನ್ನು ಇಲ್ಲಿ ನಿಗದಿಯನ್ನು ಮಾಡಿರ್ತದೆ. 8 ಗಂಟೆ ಸಮಯ ಅಂತ ಕಾರ್ಮಿಕರಿಗೆ, ಮತ್ತು ವಿವಿಧ ಆ ಹುದ್ದೆಗೆ ತಕ್ಕಂತೆ ಮಾನಸಿಕ ಶ್ರಮ ಮಾಡ್ತಕ್ಕಂಥವ್ರಿಗೆ ಇನ್ನೂ ಕಡಿಮೆ ಅವಧಿಯನ್ನು ನಿಗದಿ ಮಾಡಿರ್ತದೆ. ಮತ್ತು ವಾರದ ರಜೆಯನ್ನು ಕೊಡುತ್ತೆ. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಬೇಸಿಗೆ ರಜೆ ಮತ್ತು ಮಧ್ಯಂತರ ರಜೆ ಅಂತಕ್ಕಂಥ ರಜೆಯನ್ನು ನಿಗದಿ ಮಾಡಿದೆ. ಇದರ ಉದ್ದೇಶ ಇಷ್ಟೇ, ವಿಶ್ರಾಂತಿ ಸಿಕ್ಕಿದ್ರೆ, ವಿರಾಮ ಸಿಕ್ಕಿದ್ರೆ ಇನ್ನೂ ಕ್ರಿಯಾಶೀಲರಾಗಿ ದಕ್ಷತೆಯಿಂದ ಕೆಲಸವನ್ನು ಮಾಡಬಹುದು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಹಕ್ಕನ್ನು ನೀಡಲಾಗಿದೆ.
ಐದನೇದಾಗಿ ಭೌತಿಕ ಸುಭದ್ರತೆಯ ಹಕ್ಕು. ಆಧುನಿಕ ರಾಜ್ಯಗಳೆಲ್ಲವೂ ಕೂಡ ಕಲ್ಯಾಣ ರಾಜ್ಯಗಳಾಗಿರೋದ್ರಿಂದ ಈ ಕಲ್ಯಾಣ ರಾಜ್ಯಗಳಲ್ಲಿ ರಾಜ್ಯದ ಕೆಲಸ ಬಹಳಷ್ಟು ಜಾಸ್ತಿ ಇರ್ತದೆ. ಮಾನವನ ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಸತ್ತ ನಂತರವೂ ಕೂಡ ರಾಜ್ಯದ ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ರಾಜ್ಯ ಈ ಆಧುನಿಕ ರಾಜ್ಯಗಳಾಗಿರೋದ್ರಿಂದ ಮತ್ತು ಇಲ್ಲಿ ಆ ಎಲ್ಲ ಸೌಲಭ್ಯಗಳನ್ನು ಪ್ರಜೆಗಳ ಕಲ್ಯಾಣಕ್ಕಾಗಿ ಯೋಜನೆಗಳ ರೂಪದಲ್ಲಿ ಕಾರ್ಯಕ್ರಮಗಳ ಮುಖಾಂತರ ನೆರವನ್ನು ನೀಡಬೇಕಾಗ್ತದೆ. ಸಮಾಜದಲ್ಲಿ ಈ ಆಸಕ್ತರು ಮತ್ತು ದುಡಿಯೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥವರು, ವಯಸ್ಸಾದವರು, ಅಂಗವಿಕಲರು ಮತ್ತಿತರರು ಇರ್ತಾರೆ. ಮತ್ತು ತಮ್ಮ ಒಂದು ಜೀವನ ಉಳಿಸ್ಕೊಳ್ಳಿಕ್ಕೆ ರೋಗ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಹಣಕಾಸು ಇಲ್ಲದೆ ಇರ್ತದೆ. ಇಂಥ ಸಂದರ್ಭದಲ್ಲಿ ವೈದ್ಯಕೀಯ ನೆರವನ್ನು ಒದಗಿಸ್ಕೊಡ್ಬೇಕಾಗ್ತದೆ. ವಯಸ್ಸಾದವರಿಗೆ ವೃದ್ಧಾಪ್ಯ ವೇತನವನ್ನು ಕೊಡಬೇಕಾಗ್ತದೆ. ಮತ್ತು ದುಡಿಯೋದಕ್ಕೆ ಶಕ್ತರಾಗಿರ್ತಕ್ಕಂಥವರು ಉದ್ಯೋಗದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕಾಗ್ತದೆ. ಮತ್ತು ಗಂಡನನ್ನು ಕಳ್ಕೊಂಡಂಥ ಹೆಂಡತಿ ವಿಧವೆ ಆಗಿರ್ತಕ್ಕಂಥವ್ರಿಗೆ ಅವರು ಕೂಡ ಆಶ್ರಯವನ್ನು ನೀಡ್ತಕ್ಕಂಥ ಸಂದರ್ಭ ವಿಧವಾ ಮಾಸಾಸನವನ್ನು ಕೊಡಬೇಕಾಗ್ತದೆ. ಹೀಗಾಗಿ ಈ ಒಂದು 5 ಹಕ್ಕುಗಳನ್ನು ಇಲ್ಲಿ ಆರ್ಥಿಕ ಇದು ಓಡಿಸ್ತಿಲ್ಲ ಸರ್. One more segment of this topic, that is political rights. See, being a students of political science, we must understand what type of political rights are with us. See, these rights are enjoyed by the citizens of the state, which enables them to participate in the political activities of the state. Yes, if you want to participate in your own state's political activities, you must understand what are your political rights. Let us discuss what type of political rights must be with a citizen of the two democratic nation. Here, when you come across, like to vote. Dear students, here vote, ballot, is the basic power of the democratic process. See, right to vote, yes, each and every citizen of the state must have his own right to vote. Yes, this is the most important, what I have already told you. Second political right which enables citizens to participate in the government by casting their vote without discrimination, hindrances, anything. Let us pass on. Right to contest election. Dear students, not only casting your own vote, you can participate as a candidate in the elections. It is the contesting power in the elections. Every citizen in the democracy is eligible to contest for election to various representatives bodies in the governmental system. Then we can understand one more right to hold public offices. Yes, you can hold your own public offices. Here, every citizen of a state is assured equal opportunity to hold government office. You can engage, go with own qualification, education with the governmental authoritative posts. Dear students, here the right to public office is always with each and every citizen of the nation. Then we have to understand right to petition. You can question, you can put your own argument, attribution to the government while you are going to what we call some kind of dysfunction, confusion with your own state. Here, every citizen has the right to bring his grievances to the notice of government and to seek redressal of
grievances by submitting petitions to the concerned authorities. You can solve your own problem by putting his own complaint towards what you are already decided your authority. One more is right to criticize the government. See, it is the weapon of the government only under the system of democracy. See, dear students, you can criticize the government within the framework of the law with the supporting documents. This thing. Here, in democratic state, citizens are given the right to criticize the government when it fails to perform its function and when its policies and decisions affect the interest of common man, I mean general public. In the light these criticism, government takes necessary measures to change or modify its policies and execution what it is going to engage. Dear students, we are understand the political rights, how these are going to make us a leader in the state. Now, let us pass on. One more thing which is known as economic rights. What I have already stated in the segments of equality, economic equality and political equality are same coin of both faces of the same coin. Here, economic rights. In the same way, we can understand the thing. These rights are necessary for the individual to be free from hunger, poverty, and employment. Dear students, economic rights are always put you in some happy stage. Here, right to work. Yes, in the economic rights, man will have his own ability of his own work. This right implies that every citizen or person is free to select any work of his choice, and it is the duty of the state to provide employment to all. Employment is very must to the each and every person for his daily bread. This right guarantees minimum wages. Now, let us move on. One more thing, that is right to property. You can have your own property within the limitation of the legal framework. This right enables all citizens to acquire, hold, and dispose property as he likes. Property gives security to the life of an individual and provides incentive to work. The right to property is always followed by his right to work. Then we have to move on. Right to contract. You can contract with your own co-citizen or co-fellow being with your own business legally. This right gives freedom to an individual to enter into agreement with his own fellow citizen. You can have your own agreement within the legal framework business. Now we have to understand one more is right to rest and leisure is very must. Dear students, an employee is working his own what we call duty continuously. In that continuousness, the government or the state must provide what we call rest and leisure for his own refreshment. Yes, right to rest and leisure will provide. It enables an individual to lead good life by getting adequate wages and leisure. To improve the capacity and the quality of the work, it is very must. Finally, we have to understand right to material security. It is very important, dear students. Why? An employee or a citizen or a fellow is engaging his own work. He may be face many hiccups in the future. Those hiccups are always followed by the right to material security. See, in the modern state, provide
material security, because in the democratic system, ours is welfare state. Welfare state is always provide something under the banner of what we call right to material security to the fellow beings. Yes, here his what do you call material security engages old age, sickness, disability, unemployment. These are all followed by the life insurance. It must be given by the government. It is always guaranteed by the government. Dear students, here we are already been understand the different rights, civil rights, political rights, economic rights. These are all within the democratic framework which will develop a fellow being in its own peak. Thank you.